ಜಾತಿ ಗಣತಿ 22ನೇ ತಾರೀಕಿನಿಂದ ಶುರುವಾಗ್ತಾ ಇದೆ. ಬೇರೆಲ್ಲ ಸಮುದಾಯಗಳಲ್ಲಿನ ಕನ್ಫ್ಯೂಷನ್ ಒಂದು ಥರ ಆದರೆ ಲಿಂಗಾಯತ ಸಮುದಾಯದಲ್ಲಿನ ಕನ್ಫ್ಯೂಷನ್ ಇನ್ನೊಂದು ಥರ. ಹಿಂದೂ ಧರ್ಮ ಅಂತಾನೆ ಬರೆಸ್ಬೇಕಾ, ವೀರಶೈವ ಲಿಂಗಾಯತ ಧರ್ಮ ಅಂತ ಪ್ರತ್ಯೇಕವಾಗಿ ಬರೆಸ್ಬೇಕಾ, ಅಥವಾ ಲಿಂಗಾಯತ ಧರ್ಮ ಅಂತ ಬರೆಸ್ಬೇಕಾ? ಮೂರು ವಾದಗಳಿದ್ದಾವೆ ಲಿಂಗಾಯತರ ಮಧ್ಯದಲ್ಲಿ. ಒಂದೊಂದು ಸಂಘಟನೆ ಒಂದೊಂದು ರೀತಿಯ ವಾದ ಮಾಡ್ತಾ ಇದೆ. ಇವತ್ತು ಬೆಂಗಳೂರಿನಲ್ಲಿ ಪಂಚಮಸಾಲಿ ಲಿಂಗಾಯತ ಸಮುದಾಯದ ಸಭೆ ನಡೀತು. ಗೊಂದಲದ ಗೂಡು ಸಭೆ. ವಚನಾನಂದ ಶ್ರೀಗಳು ಧರ್ಮ ಕಾಲಂನಲ್ಲಿ ಹಿಂದೂ ಅಂತ ಬರೀಬೇಕು, ಜಾತಿಯಲ್ಲಿ ಲಿಂಗಾಯತ, ಉಪಜಾತಿಯಲ್ಲಿ ಪಂಚಮಸಾಲಿ ಬರೀಬೇಕು ಅಂದಾಗ ಹಲವರು ವಿರೋಧ ವ್ಯಕ್ತಪಡಿಸಿದರು. ಮಾಜಿ ಸಚಿವ ಮುರುಗೇಶ್ ನಿರಾಣಿ ಅವರು ಲಿಂಗಾಯತ ಧರ್ಮಕ್ಕೆ ಯಾವುದೇ ಮಾನ್ಯತೆ ಸಿಕ್ಕಿಲ್ಲ, ಹಿಂದೂ ಅಂತಾನೆ ಬರ್ಸೋಣ, ಲಿಂಗಾಯತ ಧರ್ಮ ಅಂತ ಬರೆಸಿದ್ರೆ ಮತ ವಿಭಜನೆ ಆಗುತ್ತೆ ಅಂದಾಗ ಅನೇಕರು ಅದಕ್ಕೂ ಸಿಟ್ಟು ಮಾಡಿಕೊಂಡ್ರು. ನಾವೇನು ವೋಟ್ ಬ್ಯಾಂಕ್ ಅಂತ. ಸಭೆಯ ನಂತರ ವಚನಾನಂದ ಶ್ರೀಗಳ ಸಂದೇಶ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.